ಏನಿದು ಇಂಟ್ರೋದಲ್ಲಿ ಏನೋ ಮಿಸ್ಟೇಕ್ ಕಾಣ್ತಿದ್ಯಲ್ಲ ಅನ್ಕೊಂಡ್ರ? ಹೌದು, ನಾನು ಏನೋ ಮಾಡ್ಬೇಕಂತ ಹೋದೆ, ಆದ್ರೆ ಏನೋ ಆಯ್ತು. ಹೇಳ್ತೀನಿ, ಮುಂದೆ ನೋಡಿ ಗೊತ್ತಾಗುತ್ತೆ. ವಾಟ್ಸ್ಆಪ್ ಪಾರ್ಟಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇವತ್ತು ನಾನು ಈ ವಿಡಿಯೋದಲ್ಲಿ ನೋಟ್ಬುಕ್ಗಳನ್ನ ಸೇಲ್ ಮಾಡ್ತೀನಿ ಗುರು. ಹೌದು, ಲಾಸ್ಟ್ ವಿಡಿಯೋದಲ್ಲಿ ನಾನು ಪೆನ್ಗಳನ್ನ ಸೇಲ್ ಮಾಡಿದೆ. ಆ ವಿಡಿಯೋ ಸಖತ್ತಾಗಿ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ಈ ನೋಟ್ಬುಕ್ಗಳನ್ನ ಸೇಲ್ ಮಾಡ್ತಾ ಇದೀನಿ. ಈ ನೋಟ್ಬುಕ್ 20 ರೂಪಾಯಿ ಒಂದು ಗುರು. 5 ನೋಟ್ಬುಕ್ ನನ್ನ ಹತ್ರ ಇದೆ. ಈ 5 ನೋಟ್ಬುಕ್ ಗಳನ್ನ ಸೇಲ್ ಮಾಡಿ ನನಗೆ 100 ರೂಪಾಯಿ ಬರುತ್ತೆ. ಅದ್ರ ಜೊತೆಗೆ ಇನ್ನ 100 ರೂಪಾಯಿ ಎಕ್ಸ್ಟ್ರಾ ಹಾಕಿ ನಾನು ಆ ಒಂದು 200 ರೂಪಾಯಿನ ತುಂಬಾ ವಯಸ್ಸಾಗಿರೋರಿಗೆ ನಾನು ಆ ಒಂದು ದುಡ್ಡನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ನೋಟ್ಬುಕ್ ನ ಸೇಲ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ಟಾಸ್ಕ್ ಏನಿದೆ ಅದನ್ನ ನಾನು ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಅಂತೂ ಸಖತ್ತಾಗಿ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ನಾನಂತ ಅನ್ಕೊಂಡಿದ್ದೀನಿ. ಸೊ ಈ ಟಾಸ್ಕ್ ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ये नोटबुक सेल कर रहा है, ये खरीद सकता है। एक सिर्फ 20 रुपए एक, खाना नहीं है ना उसको देते हैं। वो पूरा ओल्ड एज का आदमी रहता है ना, उसका पैसा देते हैं। 20 रुपए सिर्फ एक लेता है ना। एक चेंज फोन पे भी कर सकते हैं। ले लो जी, एक चेंज नहीं है 500 का। 500 का है क्या? फोन पे भी नहीं है? ओके जी, फोन पे नहीं लाते नहीं। ओके ठीक है, थैंक यू बन्नी. ಫಸ್ಟ್ ಒಂದು ಟ್ರೇಡ್ ರಿಜೆಕ್ಟ್ ಆಗೋಯ್ತು. ಈಗ ನೆಕ್ಸ್ಟ್ ಕೇಳ್ತಾ ಹೋಗೋಣ ಯಾರು ತಗೋತಾರೆ ಇಲ್ಲ ಅಂತ. ये नोटबुक के 20 रुपए का एक है, ये 20 रुपए का एक है। ये सभी सेल करने के बाद भी 100 रुपए आते हैं। मैं 100 रुपए डाल के किसी को खाना नहीं है ना। और शब्बाश शब्बाश कणो, ये हिंदी नो निंदु सुपर कणो, हिंदी माताडो. गरीब आदमी रहते हैं ना, उसको पैसा देते हैं तो हेल्प कर सकते हैं। एक 20 रुपए का एक यूज होता है ना, प्लीज ले लो एक 20 रुपए का एक, ले लो एक. ಓಕೆ ठीक है. ಫಸ್ಟ್ ಟ್ರೇಡು 20 ರೂಪಾಯಿ ನನಗೆ ಈ ಒಂದು ಸೇಲ್ ಮಾಡ್ತಾ ಇದ್ದೀನಿ. ठीक है जी, 20 का एक ಹಾಂ ಇದು ಗೈಸ್ ಒಂದು ನೋಟ್ಬುಕ್ ಸೇಲ್ ಆಯಿತು. ಸೊ ಇನ್ನು 5ರಲ್ಲಿ 4 ನನ್ನ ಹತ್ರ ಇದೆ. 4 ಸೇಲ್ ಮಾಡೋಣ. ಹಾಂ ಫಸ್ಟು ಸೇಲ್ ಆಯಿತು ಬ್ರೋ. थैंक यू सो मच. और इसका पैसा है ना, पैसा किसी को देते खाना, क्योंकि किसी को खाना नहीं है. थैंक यू. आज किधर से जी? हाँ यूपी से. थैंक यू गाइस. ಇನ್ನ 4 ಇದೆ, ಬನ್ನಿ ಸೇಲ್ ಮಾಡೋಣ. ಹೌದು, ಅರ್ಧಕ್ಕೆ ನನ್ನ ಟಾಸ್ಕ್ ನ ನಿಲ್ಸ್ಬಿಟ್ಟೆ. ಏಕೆಂದ್ರೆ ಸಮಯದ ಅಭಾವ. ಕತ್ಲಾಗ್ತಾ ಬಂದಿತ್ತು. ನನ್ನ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು ಅಂತ ಬೇಗ ವಿಡಿಯೋ ಮಾಡ್ತಾ ಇದ್ದೆ. ಬಟ್ ಐ ಫೇಲ್ ಟು ಡು ಮೈ ಟಾಸ್ಕ್. ಈಗ ಇದರ ಚಿಕ್ಕ ಸ್ಟೋರಿ ಕೇಳಿ. ಯಾಕೆ ಈ ಕಥೆ ಹೇಳ್ತಿದೀನಿ ಅಂದ್ರೆ, ಇದರಿಂದಾನೇ ನನ್ನ ಟಾಸ್ಕ್ ನ ಕಂಪ್ಲೀಟ್ ಮಾಡೋಕ್ಕಾಗಿತ್ತು. ನಾವು ನೀವು ಹೇಗೋ ದೇವರ ಆಶೀರ್ವಾದದಿಂದ ಈ ಪ್ರಪಂಚವನ್ನು ನೋಡ್ತಿದ್ದೇವೆ. ಆದರೆ ಬ್ಲೈಂಡ್ ಪೀಪಲ್ಸ್, ಈ ಪ್ರಪಂಚದಲ್ಲಿ ಸರಿಸುಮಾರು 43 ಮಿಲಿಯನ್ ಬ್ಲೈಂಡ್ ಪೀಪಲ್ಸ್ ಇದ್ದಾರೆ. ನಮ್ಮ ದೇಶದಲ್ಲಿ 4.95 ಮಿಲಿಯನ್ ಅಂಧರನ್ನು ಹೊಂದಿದೆ. ಈ ದೇಶದ ಜನಸಂಖ್ಯೆಯ 0.36% ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಕಣ್ಣಿನ ಪೊರೆಗಳು ಮತ್ತು ವಕ್ರೀಕಾರಕ ದೋಷಗಳು. ಜನನದ ಸಮಯದಲ್ಲಿ ಈ ಕುರುಡುತನವು ಆನುವಂಶಿಕವಾಗಿ ಬರಬಹುದು, ತಾಯಿಯ ಸೋಂಕುಗಳಿಂದ ಬರಬಹುದು ಮತ್ತು ಹಾನಿಕಾರಕ ಪದಾರ್ಥಗಳಿಗೆ ತುತ್ತಾದಾಗ ಬರಬಹುದು. ನನ್ನ ಪ್ರಕಾರ ಇವರಷ್ಟು ಉತ್ಸಾಹ, ಲವಲವಿಕೆ, ಬುದ್ಧಿಶಕ್ತಿ, ಕೆಲಸದಲ್ಲಿ ಆಸಕ್ತಿ, ಜ್ಞಾನ, ಕಣ್ಣು ಇರುವವರಿಗೆ ಇಲ್ಲ ಅನ್ಸುತ್ತೆ. ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಂಡು ಯಾರ ಆಶ್ರಯವನ್ನು ನಿರೀಕ್ಷಿಸದೆ ಕಷ್ಟಪಟ್ಟು ದುಡಿದು ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ. ಇರ್ಲಿ, ನನ್ನ ಟಾಸ್ಕ್ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ ಅಂತ, ಯಾರಿಗೂ ಇವತ್ತು ಸಹಾಯ ಮಾಡಕ್ಕಾಗ್ಲಿಲ್ಲ ಅಂತ ನನಗೆ ಇವತ್ತು ಕೊರಗಿತ್ತು. ಕ್ಯಾಮ್ರಾ, ಮೈಕ್ ಎಲ್ಲಾ ಪ್ಯಾಕಪ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೆ. ಆಗ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಇವರು. ನಾನು 5 ನೋಟ್ಬುಕ್ ಸೇಲ್ ಮಾಡಬೇಕು ಅಂತ ಅನ್ಕೊಂಡೆ, ಬಟ್ ಸೇಲ್ ಮಾಡಕ್ ಆಗಿಲ್ಲ. ಬಿಕಾಸ್ ಟೈಮ್ ಬೇರೆ ಆಗೋಯ್ತು. ನನ್ನ ಹತ್ರ 4 ನೋಟ್ಬುಕ್ ಇದೆ. ಸೊ ಈ ನೋಟ್ಬುಕ್ ಸೇಲ್ ಮಾಡೋದಿಲ್ಲ. ಸೊ ಇಲ್ಲಿ ಸಾಂಗ್ ಹೇಳ್ಕೊಂಡು ಕೂತಿದ್ದಾರೆ. ಸೊ ಬ್ಲೈಂಡ್ ಪೀಪಲ್ಸ್, ಇವ್ರಿಗೆ ಒಂದು ನೋಟ್ಬುಕ್ ಜೊತೆಗೆ ನನ್ನ ಕೈಯಿಂದ ಒಂದು 200 ರೂಪಾಯಿನ ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ಇದು ಒಂದು ಓಕೆ ಅನ್ಸಿದ್ರೆ ನಾನು ಕೊಡ್ತೀನಿ. ಬಟ್ ಏನಕ್ಕೆ ಅಂದ್ರೆ ತುಂಬಾ ಲೇಟ್ ಆಗೋಯ್ತು, ಕೊಡಕ್ಕಾಗಿಲ್ಲ ಅಂದ್ರೆ ಸೇಲ್ ಮಾಡಕ್ಕಾಗಿಲ್ಲ. ಬನ್ನಿ ಅವ್ರಿಗೆ 200 ರೂಪಾಯಿ ಜೊತೆ ಒಂದು ನೋಟ್ಬುಕ್ ಕೊಡ್ತೀನಿ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ಲೋಕೇಶ್ ಅಂತನಾ? ಯಾವ ನಿಮ್ದು? ನಮ್ದು ಈಗ ಪಿಡ್ನೆ ಸೆಕೆಂಡ್ ಸ್ಟೇಜ್ ಬೆಂಗಳೂರಾ? ಇಲ್ಲೇ ಬೆಂಗಳೂರು. ಅದೇ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೆ. ಇದು ನೋಟ್ಬುಕ್ ಸೇಲ್ ಮಾಡ್ಕೊಂಡು ಬೇರೆಯವರಿಗೆ ದುಡ್ಡು ಕೊಡೋಣ ಅಂತ ಅನ್ಕೊಂಡೆ. ಕೊಡಕ್ಕಾಗಿಲ್ಲ. ಈ ಒಂದು 200 ರೂಪಾಯಿ ಜೊತೆ ಒಂದು ನೋಟ್ಬುಕ್ ನಿಮಗೆ ಕೊಡ್ತೀನಿ, ಪರವಾಗಿಲ್ವಾ?
ಏನು ಪರವಾಗಿಲ್ಲ ಸರ್, ನೀವು ಕೊಡ್ತಕ್ಕಂತ ಒಂದೊಂದ್ ರೂಪಾಯಿ ನೀವು ಕಷ್ಟಪಟ್ಟು ದುಡ್ದಿದ್ದೀರಿ. ನೀವು ಕೊಡ್ತಕ್ಕಂತ ದುಡ್ಡು ಯಾವುದೇ ಕಾರಣಕ್ಕೂ ಸತ್ಯವಾಗ್ಲೂ ದುರುಪಯೋಗ ಅಂತ ಆಗೋದಿಲ್ಲ. ಯಾಕೆಂದ್ರೆ ನೋಟ್ಬುಕ್ ಸೇಲ್ ಮಾಡಿ 100 ರೂಪಾಯಿ ಬರ್ತೈತೆ, ಜೊತೆಗೆ ಇನ್ನ 100 ರೂಪಾಯಿ ಹಾಕಿ ಅದು ಊಟ ಇಲ್ದ್ರೆ ಊಟ ಇಲ್ಲ ಅಂದ್ರೆ ವಯಸ್ಸಾಗಿರೋ ದುಡ್ಡು ಕೊಡೋಣ ಅನ್ಕೊಂಡೆ. ಬಟ್ ಹೋಗ್ಬೇಕಾದ್ರೆ ನೀವು ಕಂಡ್ರಿ, ನೀವು ಪರ್ಮಿಷನ್ ಕೊಟ್ರೆ ವಿಡಿಯೋ ಮಾಡ್ಕೊಂಡು ನಾನು ನಿಮ್ಗೆ ದುಡ್ಡು ಕೊಡ್ತೀನಿ, ಪರವಾಗಿಲ್ವಾ? ಪರವಾಗಿಲ್ಲ ಸರ್, ಯಾಕೆಂದ್ರೆ ಈಗ ನಾವು ಅಷ್ಟು ಏನಾದ್ರು ಶ್ರೀಮಂತರಾಗಿದ್ದೀರಾ, ಇಲ್ಲಿ ಸೌಂಡ್ ಬಾಕ್ಸ್ ಇಟ್ಕೊಂಡು ಆಡುವಂತ ಪರಿಸ್ಥಿತಿ ನಮಗ್ ಬರ್ತಾ ಇರ್ಲಿಲ್ಲ. ನೀವು ನಮ್ ಕಷ್ಟ ಅರ್ಥ ಮಾಡ್ಕೊಂಡು ಎಕ್ಸ್ಟ್ರಾ ನೀವೇ ದುಡ್ಡು ಹಾಕೊಡ್ತೀನಿ ಅಂದ್ರೆ ತುಂಬಾ ಬಹಳ ಸಂತೋಷ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ, ಇದು ನಮ್ ಕಡೆಯಿಂದ ಒಂದು ನೋಟ್ ಬಿಟ್ಟು ಜೊತೆಗೆ 200 ರೂಪಾಯಿ ನಿಮಗೆ ದುಡ್ಡು ಕೊಡ್ತಾ ಇದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕಡಿಮೆ ಆಗಿದೆ ಅಂತ ತಗೊಳ್ಳಿ. 220 ಇದೆ. ಒಂದು ನೋಟ್ಬುಕ್ ಸೇಲ್ ಮಾಡಿದ್ರೆ 5 ರೂಪಾಯಿ, ಜೊತೆಗೆ 200 ರೂಪಾಯಿ ನಂದು. ಓಕೆನಾ? ಓಕೆ, ಥ್ಯಾಂಕ್ ಯು. ಆರಾಮಾಗಿರಿ, ಖುಷಿಯಾಗಿರಿ. ಅದಕ್ಕೆ ಊಟ ಆಯ್ತು ಏನಾಯ್ತು ನಿಮ್ಗೆ ಒಳ್ಳೆಕ್ಕೆ ಯೂಸ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೋಡಿದ್ರಲ್ಲ. ಬಟ್ ನಾನು ಸ್ವಲ್ಪ ಲೇಟ್ ಆಗಿರೋದ್ರಿಂದ ವಿಡಿಯೋ ಮಾಡಕ್ ಆಗಿರಲಿಲ್ಲ. ಈ ಒಂದು ನೋಟ್ಬುಕ್ ಜೊತೆಗೆ ನನ್ನ ಒಂದು ಪರ್ಸನಲ್ ಅಮೌಂಟ್ 200 ರೂಪಾಯಿ ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಬೇರೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಹಾ, ಇವಾಗ ನನಗೆ ಮನಸ್ಸಿಗೆ ಖುಷಿ, ಒಬ್ಬರಿಗೆ ಹೆಲ್ಪ್ ಮಾಡಿದೆ ಅನ್ನೋ ಸಂತೋಷ. ಇದು ತೋರಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ, ನಾವು ನೀವು ಎಲ್ರು ಬದಲಾಗೋದಕ್ಕೆ. ಆದ್ರೆ ಇಂಥವರಿಗೆ ಸಹಾಯ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅನ್ಸತ್ತೆ ನನ್ನ ಕೆಲಸ. ಮತ್ತೆ ಸಿಗುವ, ಬಾಯ್. ಸಮಾಜ ಸೇವೆ ನಮ್ಮ ಕರ್ನಾಟಕ